ಸಿ ಚಾಪ್ಟರ್ ಡಿಟರ್ಮಿನೆಂಟ್ಸ್. ಸೊ ಇದರಲ್ಲಿ ಬಹಳಷ್ಟು ಮಾರ್ಕ್ಸ್ ಬರ್ತಾವೆ ಸರ್ 2022 ಎಕ್ಸಾಮಿಗೆ. 1 ಮಾರ್ಕಿನ್ ಬರ್ತದೆ, 2 ಮಾರ್ಕಿನ್ ಬರ್ತದೆ, 3 ಮಾರ್ಕಿನ್ ಬರ್ತದೆ, 4 ಮಾರ್ಕಿನ್ ಬರ್ತದೆ, 5 ಮಾರ್ಕಿನ್ ಬರ್ತದೆ. ಸೊ ಎಲ್ಲಾನು 1 2 3 4 5 15 ಮಾರ್ಕ್ ಆಲ್ಮೋಸ್ಟ್. ಓಕೆ, ಸೊ ಡಿಟರ್ಮಿನೆಂಟ್ ನೋಡ್ರಿ 1 ಮಾರ್ಕಿಗೆ 1 ಅಥವಾ 2 ಬರಬಹುದು. ಮಾಡಲ್ ಕ್ವೆಶ್ಚನ್ ಪೇಪರ್ ನೋಡಿದ್ರೆ ನೀವು ಎಷ್ಟದ 1 ಮಾರ್ಕಿನ್ 1 or 2 ಬರಬಹುದು. ಸೊ ಅದಕ್ಕೆ ನೋಡ್ರಿ ಲಕ್ಷ ಫಸ್ಟ್ 1 ಮಾರ್ಕಿನ ಕವರ್ ಮಾಡೋಣ. ಇಲ್ಲಿ 4 ಟೈಪ್ ತಗೊಂಡು ನಾನು ಇದೇ ಟೈಪ್ ಎಸ್ಐ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಾರೆ 1 ಮಾರ್ಕ್. ಸೊ ನೋಡಿ ಏನದ ಫಸ್ಟ್ ಪ್ರಶ್ನೆ, ಫೈಂಡ್ ದ ವ್ಯಾಲ್ಯೂ ಆಫ್ x if 3x x1 3 to 4. ಇದೊಂದದ ಇದೇ ಟೈಪ್ ಇನ್ನೊಂದು ಪ್ರಶ್ನೆ ಅದ, ರಿಪೀಟೆಡ್ ಆಗಿ ಅವನ್ನ ಕೇಳ್ತಿರ್ತಾರೆ. ನೀವು ಹಿಂದಿನ ಕ್ವೆಶ್ಚನ್ ಪೇಪರ್ ನೋಡಿದ್ರೆ ಗೊತ್ತಾಗ್ತದ ಯಾವ ಟೈಪ್ ಮಾಡಬೇಕು ನೋಡ್ರಿ. ಇದು ಡಿಟರ್ಮಿನೆಂಟ್ ಅದ. ಒಂದೇ ಪ್ರಶ್ನೆ ತಗೋದನ್ನ ಮಾಡ್ತೀನಿ ನೋಡ್ರಿ. ಒಂದೇದು ಮಾಡ್ತೀನಿ ಇಷ್ಟರಾಗ, ಇಲ್ಲಿ ಎರಡನೇದು ಮಾಡ್ತೀನಿ. ಓಕೆ, ಇಲ್ಲಿ ಒಂದೇದು ಮಾಡ್ತೀನಿ, ಸೆಕೆಂಡ್ ಒನ್ ಇಲ್ಲಿ ಮಾಡೋಣ, ಥರ್ಡ್ ಒನ್ ಇಲ್ಲಿ ಮಾಡೋಣ, ಫೋರ್ತ್ ಒನ್ ಇಲ್ಲಿ ಫೋರ್ತ್ ಪ್ಲೇಸ್ ಮಾಡೋಣ. ಎಸ್ ನೋಡಿ ಫಸ್ಟ್ ಒನ್ ಏನದ 3x x1 3 to 4 ನೋಡಿ. ಇದು ಡಿಟರ್ಮಿನೆಂಟ್ ಅದ. ಡಿಟರ್ಮಿನೆಂಟ್ ಇಂದ ಡೈರೆಕ್ಟ್ ಈ ವ್ಯಾಲ್ಯೂ ನೋಡಬಾರ್ದು. ಡಿಟರ್ಮಿನೆಂಟ್ ಇಂದ ವ್ಯಾಲ್ಯೂ ಅನ್ನು ಕಂಡು ಹಿಡ್ಕೋಬೇಕು. ಮ್ಯಾಟ್ರಿಕ್ಸ್ ಇಂದ ನೋಡ್ಬೇಕು ಆ ಪ್ಲೇಸ್ ಒಳಗೆ ವ್ಯಾಲ್ಯೂ ಕಂಡು ಹಿಡಿದನ್ನ ಡಿಟರ್ಮಿನೆಂಟ್ ಮಾಡಬೇಕು. ಇದನ್ನ 3 1s are 3 minus x into x x square equal to 3 1s are 3 4 2s are 8 right. ಸೊ ಈಗ ಏನಾಯ್ತು ನೋಡ್ರಿ, x square ಆ ಕಡೆ ಒಯ್ಯಿರಿ, 3 plus x square ಈ n ಟಿಕೆಟ್ ತಗೊಂಡ್ರೆ 3 plus 3 3 ಕ್ಯಾನ್ಸಲ್ ಆಗಲಿ. ಸೊ x square equal to 8 ಆಗುತ್ತೆ. x is equal to √8 ಅಥವಾ ನೀವು ಇದನ್ನ ಚೆನ್ನಾಗಿ ಬರೆದ್ರೆ 2√2. ಇಷ್ಟು ಮಾಡಿದ್ರೆ ನೀವು 1 ಮಾರ್ಕ್ ಸಿಗುತ್ತೆ. ಫೈನ್. ತಿರುಗಲ್ಲ ಏನ್ ಮಾಡ್ಕೋಬೇಕು ಮೆಥಡ್ ನೋಡ್ರಿ, ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ದಟ್ ಶುಡ್ ಬಿ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್. ಇಷ್ಟ. ಸೊ ಯಾಕೆ ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಹುಡುಗರು ಕನ್ಫ್ಯೂಸ್ ಆಗ್ತಾವ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಒಳಗೆ. ಇಲ್ಲಿ ಏನದ x ಇಲ್ಲ, ಇಲ್ಲಿ 2 ಅದ, x equal to 2 ಅಥವಾ x equal to 4 ಬರ್ಬಿಡ್ತಾರೆ. ಹಂಗೆ ಬರೀಬಾರ್ದು. ಅಂಡರ್ಸ್ಟುಡ್? ತಿಳಿಯುತ್ತಲ್ಲ, ಆ ಟೈಪ್ ಬರೀಬಾರ್ದು. ಅದು ಮ್ಯಾಟ್ರಿಕ್ಸ್ ಆಗಿತ್ತಂದ್ರೆ ಹೀಗಿತ್ತಂದ್ರೆ corresponding elements are equal ಇರ್ತಾವೆ. The two matrices are equal, the corresponding elements are equal. But determinant ಇರುತ್ತ value of determinant find out ಮಾಡ್ಕೋಬೇಕು. ಆಮೇಲೆ ಇದರ value of determinant ಕೂಡ also find out ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಏನದ ನೋಡಿ, a equal to 1 2 3 4 then find 2a. ಮ್ಯಾಟ್ರಿಕ್ಸ್ ಕೊಟ್ಟಾರೆ ಬಟ್ ಏನ್ ಕಂಡು ಹಿಡಿಬೇಕು ನಾವು, 2a ಕಂಡು ಹಿಡಿಬೇಕು. 2a ಕಂಡು ಹಿಡಿದ ಆಮೇಲೆ ಅದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಇದಾ ಫಸ್ಟ್ ಹೆಂಗದ ನೋಡ್ರಿ, ಡಿಟರ್ಮಿನೆಂಟ್ ಆಫ್ 2a ಅಂದ್ರ 2a ಅನ್ನ ಮೊದಲು ಕಂಡು ಹಿಡಿಬೇಕು, ಆಮೇಲೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಸೊ ಎರಡನೇ ಪ್ರಶ್ನೆ ಇದೆ ನೋಡ್ರಿ, ತಗೋತನು 2a ಮಾಡ್ಕೋತನು. 2a ಎಷ್ಟಾಗುತ್ತೆ ನೋಡ್ರಿ, 1 2 3 4 ಅಂದ್ರೆ 2 4 6 8. ಇದರ ಡಿಟರ್ಮಿನೆಂಟ್ ಕಂಡು ಹಿಡಿಬೇಕು. ಡಿಟರ್ಮಿನೆಂಟ್ ಆಫ್ 2a ಅಂದ್ರೆ ಇದಕ್ಕೆ ಡಿಟರ್ಮಿನೆಂಟ್ ಹಾಕಬೇಕು. 2 4 6 ಮಲ್ಟಿಪ್ಲೈ ಮಾಡಿ, 2 8s are 16, 6 4s are 24. 16 minus 24 is minus ಇಷ್ಟ. ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ ಬಂದ್ರೆ ನಡೀತದೆ, ನೋ ಪ್ರಾಬ್ಲಮ್. ಸೊ ಈ ಟೈಪ್ ಕೂಡ ಈ ಟೈಪ್ ಕೂಡ ಪ್ರಶ್ನೆಗಳನ್ನ ಕೇಳಬೇಕು. 1 ಮಾರ್ಕಿನ ಪ್ರಶ್ನೆಗಳಿವೆಲ್ಲ. ಇಲ್ಲೊಂದು ಅದ ನೋಡಿ ಮೂರನೇ ಕ್ವೆಶ್ಚನ್. ಇದನ್ನ 17 ಮತ್ತು 2020 ಒಳಗೆ ಕೇಳ್ಯಾರ. 2017 ಮತ್ತು 2020 ಇವೆಲ್ಲ ಎಕ್ಸಾಮ್ ಕ್ವೆಶ್ಚನ್ಸ್ ತಗೊಂಡಿದ್ದೀನಿ ನಾನು. ಇಲ್ಲಿ ಮೂರನೇ ಪ್ರಶ್ನೆ ಏನದ ಹೆಂಗದ ನೋಡ್ರಿ, ಇದ ಲಕ್ಷ ಕೊಡ್ರಿ. ಥರ್ಡ್ ಕ್ವೆಶ್ಚನ್. ಸೊ ನೋಡಿ ಮೂರನೇ ಪ್ರಶ್ನೆ ಹೆಂಗದ ನೋಡ್ರಿ, a equal to 8 then find a inverse. Determinant of a equal to 8 ಅದ, we have to find out determinant of a into a inverse. ಲಕ್ಷ ಕೊಡ್ರಿ. ಯಾವಾಗಲೂ ಡಿಟರ್ಮಿನೆಂಟ್ ಆಫ್ a ಎಷ್ಟು ಇರ್ತದ, ಡಿಟರ್ಮಿನೆಂಟ್ ಆಫ್ a inverse ಯೂಶುವಲಿ ಅಷ್ಟೇ ಇರ್ತದ. sometimes it may come negative ಅಷ್ಟೇ, ಬಟ್ ವ್ಯಾಲ್ಯೂ ಸೇಮ್ ಇರ್ತದ. ಯಾವಾಗ ನಾವು ಮಾಡ್ ಹಾಕಿದೀವಿ ಅಂದ್ರೆ it will be the square. a into a inverse is nothing but a square. a square ಅಂದ್ರೆ 8 square. determinant of a square. determinant of a square is 8 square, that is 60. ಈ ಪ್ರಶ್ನೆಗಳು ಬರೋ ಸಾಧ್ಯತೆ ಇರ್ತದೆ. ತಿಳಿತಾ? ಸ್ವಲ್ಪ ಕರೆಕ್ಟ್ ಇದು ಕವರ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಫೋರ್ತ್ ಕ್ವೆಶ್ಚನ್ ಅದ ನೋಡ್ರಿ. if a equal to 2 3 5 8 find adjoint of a. adjoint of a 1 ಮಾರ್ಕ್ ಕೇಳ್ತಾರ. ಒಂದು ವೇಳೆ 2 cross 2 ಮ್ಯಾಟ್ರಿಕ್ಸ್ ಆಗಿರ್ತದ ನೋಡ್ರಿ, ಬಹಳ ಈಜಿ. a 2 3 5 8 ಕೊಟ್ಟಿದ್ದಾರೆ. adjoint ಕಂಡು ಹಿಡಿದು ಬಹಳ ಈಜಿ. adjoint of a ಅಂದ್ರೆ ಏನು ಮಾಡ್ಕೋಬೇಕು ನೋಡ್ರಿ, CET ಟ್ರಿಕ್ ಅಪ್ಲೈ ಮಾಡಬೇಕು. ಇಲ್ಲಿ 2 3 5
ರೈಟ್ ನಾನು ಈಗಲೇ ಹೇಳಿದ್ದೀನಿ ನೋಡ್ರಿ ಇಲ್ಲಿ ಏನಿರ್ತಾವಲ್ಲ ಪ್ರಿನ್ಸಿಪಲ್ ಡಯಾಗೋನಲ್ ಅಂತ ಕರೀತಾರೆ ಇದು ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು 2 8 ಇದ್ದದನ್ನ 8 2 ಮಾಡ್ಕೋಬೇಕು ಪ್ರಿನ್ಸಿಪಲ್ ಡಯಾಗೋನಲ್ ಫಸ್ಟ್ ಡಯಾಗೋನಲ್ ಅನ್ಕೊಳ್ಬೇಕು ಫಸ್ಟ್ ಡಯಾಗೋನಲ್ ಉಲ್ಟಾ ಪಲ್ಟಾ ಎಕ್ಸ್ಚೇಂಜ್ ಸೆಕೆಂಡ್ ಡಯಾಗೋನಲ್ ಇದಕ್ಕಿದ್ದಾಗ ಇರಬೇಕು ಸೈನ್ ಬದಲಾಗಬೇಕು 3 5 ಬಟ್ ಸೈನ್ ಪ್ಲಸ್ ಆಗಿದೆ ಆಲ್ರೆಡಿ ಮೈನಸ್ ಈ 4 ಟೈಪ್ ಪ್ರಶ್ನೆಗಳೊಳಗೆ ನಿಮಗೆ ಒಂದು ಅಥವಾ ಎರಡು ಪ್ರಶ್ನೆ ಬರ್ತದೆ ಫೈನಲ್ ಎಕ್ಸಾಮ್ ಅಂಡರ್ಸ್ಟುಡ್ ಸೊ ಈ 4 ಟೈಪ್ ಪ್ರಶ್ನೆಗಳನ್ನ ತಗೊಳ್ಳೋಣ ಓಕೆ ನೋಡಿ ಡಿಟರ್ಮಿನೆಂಟ್ಸ್ ಮೇಲೆ 2 ಮಾರ್ಕ್ ಕ್ವೆಶ್ಚನ್ಸ್ 2 ಮಾರ್ಕ್ ಕ್ವೆಶ್ಚನ್ಸ್ ಯಾವ ತರ ಬರಬಹುದು ಬಹಳ ಈಜಿ ಇರ್ತದೆ ಡಿಟರ್ಮಿನೆಂಟ್ಸ್ ಮೇಲೆ 2 ಮಾರ್ಕ್ ಕ್ವೆಶ್ಚನ್ ಯಾಕಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಇಕ್ವೇಷನ್ ಆಫ್ ಲೈನ್ ಎರಡು ಅದಾವ ನಮ್ಮ ಡಿಟರ್ಮಿನೆಂಟ್ಸ್ ಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಆಫ್ ದ ಡಿಟರ್ಮಿನೆಂಟ್ ನೆನಪಿಟ್ಕೋಬೇಕು ಹಾಫ್ ಅದರ ಡಿಟರ್ಮಿನೆಂಟ್ ಹಾಕೋಬೇಕು ಟ್ರಯಾಂಗಲ್ ಅಂತ 3 ವರ್ಟೈಸಸ್ ಅನ್ನು ಹಾಕೋಬೇಕು ತಿಳಿತಾ ಎಸ್ ಈಗ ನೋಡ್ರಿ ಹಂಗ ಫೈಂಡ್ ದ ಇಲ್ಲಿ 3 ಪ್ರತ್ಯೇಕಂತ 3 ಕ್ವೆಶ್ಚನ್ ಎಕ್ಸಾಮ್ಸ್ ಗೆ ಬಹಳ ಸಲ ಬಿದ್ದಿರತಕ್ಕಂತ ಪ್ರಶ್ನೆಗಳನ್ನು ತಗೊಂಡಿದ್ದೇನೆ ಇವಾಗ ಕ್ವೆಶ್ಚನ್ಸ್ ಬರ್ತಾವೆ ಅಥವಾ ಇದರ ಟೈಪ್ ವ್ಯಾಲ್ಯೂಗಳನ್ನು ಬದಲು ಮಾಡಿ ಕ್ವೆಶ್ಚನ್ಸ್ ಬರ್ತಾವೆ ಇವಾಗ 3 ಟೈಪ್ ಕ್ವೆಶ್ಚನ್ ಒಳಗೆ ನಿಮಗೆ ಒಂದು ಕ್ವೆಶ್ಚನ್ ಬರ್ತದೆ ಹೌದಾ ಏನ್ ಕೊಟ್ಟಾರ ನೋಡ್ರಿ ಫಸ್ಟ್ ಕ್ವೆಶ್ಚನ್ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಗೋಯಿಂಗ್ ಟು ವರ್ಟೈಸಸ್ ಲಕ್ಷ ಕೊಡ್ರಿ ಇಲ್ಲಿ ಎಸ್ ಸೊ ವಿ ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿರಬೇಕು ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಓಕೆ ಸೊ ಫಿಕ್ಸ್ ಮಾಡಿ ಲಾಸ್ಟಿಗೆ 1 1 1 ಮಿಡಲ್ ತಗೋರಿ -2 -3 3 2 -1 -3 ಸೊ ಹಾಫ್ ಹಂಗೆ ಇರಲಿ ಇಲ್ಲಿ ನೋಡಿ -2 into bracket cut 2 1s are 2 plus 8 2 1s are 2 -8 into 1 -8 so we have to take plus 6 minus into -3 plus 3 so again cut 3 1s are 11 3 1s are 3 1 into -1 we have to take plus 1 plus 1 into cut 3 into -8 -24 -2 into plus 1 is -2 we have to take plus 2 so half ಓಕೆ 2 ಟ್ಯಾಗ್ಲೆ 10 10 ಟ್ಯಾಗ್ಲೆ 20 4 ಮೂಲೆ 12 -22 ಒಂದೇ -32 ಹೌದಾ ಇದು -42 ಪ್ಲಸ್ 12 -30 ಆತು -30/2 ಓಕೆ ಡಿಟರ್ಮಿನೆಂಟ್ ಇರ್ತದೆ ಮಾಡ್ ಇರ್ತದೆ ಬರಿಬಾರ್ದು ನಾನು ಮರೆತೆ ಏರಿಯಾ ಶುಡ್ ಬಿ ಅಂಡರ್ ಮಾಡ್ ಬೇಕಾದ್ರೆ ಇಟ್ ಕ್ಯಾನಾಟ್ ಬಿ ನೆಗೆಟಿವ್ ಸೊ -30 ಅಂದ್ರೆ +30 ಆತು 30/2 15 ಸ್ಕ್ವೇರ್ 15 ಸ್ಕ್ವೇರ್ ಯೂನಿಟ್ಸ್ ತಿಳಿತಾ ಇದೆ ಎಸ್ ಸೊ ಸೆಕೆಂಡ್ ಪ್ರಶ್ನೆ ಅದ ನೋಡ್ರಿ ಎಲ್ಲದ ಅದನ್ನ ತಗೋತ ನೋಡ್ರಿ ಇಲ್ಲಿ ಅದ ನೋಡ್ರಿ ಪ್ರಶ್ನೆ ಸೆಕೆಂಡ್ ಒನ್ ಇಲ್ಲಿ ಶಾರ್ಟ್ ಎಕ್ಸ್ಪ್ರೆಷನ್ ತೋರಿ ಫೈಂಡ್ ದ ವ್ಯಾಲ್ಯೂ ಆಫ್ k ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿರಬೇಕು ಹಾಫ್ ಬರ್ಕೋಬೇಕು ಓಕೆ ಹಾಫ್ ಬರ್ಕೋತೀವಿ ಇಲ್ಲಿ 1 1 1 1 ಬರ್ಕೋತೀವಿ ರೈಟ್ ಸೊ ಆ ವರ್ಟೈಸಸ್ ಗಳನ್ನ ಇಲ್ಲಿ ಹಾಕೋತೀವಿ ಇದು ಏರಿಯಾ ಆಫ್ ಟ್ರಯಾಂಗಲ್ ಡೈರೆಕ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋದು ಕೊಟ್ಟಾರೆ ಇದು ಒಂದೇ ಕ್ವೆಶ್ಚನ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಇಂಥ ಪ್ರಶ್ನೆ ಕೇಳ್ತಾನೆ ಏನು ಇರ್ತದೆ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅವನ ಕೊಟ್ಟಿದ್ದಾನೆ ಜಸ್ಟ್ ನೀವು k ವ್ಯಾಲ್ಯೂ ಕಂಡುಹಿಡಿ k ಅದು ಡಿಟರ್ಮಿನೆಂಟ್ ಒಳಗೆ ಬಂದಿರ್ತದೆ ಅದನ್ನು ನಾರ್ಮಲ್ ವೇದಾಗ ಸಾಲ್ವ್ ಮಾಡಬೇಕು ಅಷ್ಟೇ ಅದರ ಏರಿಯಾ ಆಫ್ ಟ್ರಯಾಂಗಲ್ ಇಕ್ವಲ್ ಟು ಬರ್ಕೋಬೇಕಾಗುತ್ತೆ ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಇಕ್ವಲ್ ಟು ಏನದ ಫಾರ್ಮುಲಾ ಅಗೇನ್ ಹಾಫ್ ಏನದ ಇಲ್ಲಿ ವರ್ಟೈಸಸ್ k0 ಲಾಸ್ಟಿಗೆ 1 1 1 ಫಿಕ್ಸ್ ಮಾಡ್ರಿ k0 4 0 0 2 ಹೌದಾ that implies no that implies ಏನದು ಇಲ್ಲಿ ಕೊಟ್ಟಾರ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು 4 ಅಂತ ಕೊಟ್ಟಾರ ಸೊ 4 is equal to half into ಇಲ್ಲಿ ಡಿಟರ್ಮಿನೆಂಟ್ ತಗೋರಿ k into ಕಟ್ ಮಾಡ್ರಿ k into ಏನಾಗತ್ತೆ ನೋಡ್ರಿ 0 1 0 -2 ಅಂದ್ರೆ -2 ಆಗುತ್ತೆ ಹೌದಾ ನೆಕ್ಸ್ಟ್ 0 into anything is 0 ಬಿಟ್ಬಿಡಿ 0 next plus 1 into cut 4 2s are 8 8 minus 0 is 8 so 2 4s are 8 minus 2k plus 8 right ಲಕ್ಷ ಕೊಡ್ರೆ minus 2k plus 8 this is under determinant ಏನೈತದು ಅಂಡರ್ ಡಿಟರ್ಮಿನೆಂಟ್ ಇದು ಮಾಡ್ ಅಂತೀವಿ ನಾವು ಡಿಟರ್ಮಿನೆಂಟ್ ಬೇಡ ಮಾಡ್ ನೋಡಿ ಯಾವಾಗ ನಾವು ಮಾಡ್ ತೆಗಿತೀವಿ ಈ ಪಾಯಿಂಟ್ ನೆನಪಿಡಬೇಕು ಮೋಸ್ಟ್ ಆಫ್ ದ ಜನ ತಪ್ಪು ಮಾಡ್ತಾರೆ 2 ಮಾರ್ಕ್ 1 ಮಾರ್ಕ್ ಚಾನ್ಸ್ ಇರ್ತದೆ ಯಾವಾಗ ನಾವು ಮಾಡ್ ತೆಗಿತೀವಿ ಮಾಡ್ ಅಪೋಸಿಟ್ ಇರತಕ್ಕಂತದಕ್ಕೆ ಪ್ಲಸ್ ಆರ್ ಮೈನಸ್ ಬರಬೇಕು
ಆಯ್ತಾ ಅಂದ್ರೆ ನಾ ಅರ್ಥ ಈಗ ನಾನು -2k + 8 ಅಷ್ಟ ಬರ್ದೇ ತಿಳ್ಕೊರಿ ಈ ಮಾಡ್ ತೆಗೆದ್ನಿ ಅಂದ್ರೆ ಈ ಕಡೆ ಇದಕ್ಕೆ ಪ್ಲಸ್ ಆರ್ ಮೈನಸ್ ಹಚ್ಕೋಬೇಕು ಪ್ಲಸ್ ಆರ್ ಮೈನಸ್ ಅಂಡರ್ಸ್ಟುಡ್ ಒಂದ್ಸಲ ಪ್ಲಸ್ 8 ತಗೊಂಡ್ ಮಾಡ್ರಿ ಒಂದ್ಸಲ -8 ತಗೊಂಡ್ ಮಾಡ್ರಿ -2k + 8 = 8 so 8 8 ಕ್ಯಾನ್ಸಲ್ ಆತು k = 0 ಆತು -2 = k = 0 that implies k = 0 ಅದನ್ನ ಇನ್ನೊಂದು ಹೋದನ ಈ ಕಡೆ -2k + 8 = -8 so ಇದು ಆ ಕಡೆ ಹೋತಂದ್ರೆ ಅಗೇನ್ -8 ಆಗ್ತದೆ ಅದು -8 -8 -16 ಕ್ಯಾನ್ಸಲ್ 2 1s are 2 8s are k = ಎಷ್ಟಾಯ್ತು 8 k = 0 and k = 8 ಅಂಡರ್ಸ್ಟುಡ್ ಸೊ ಈ ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರೆ ಏರಿಯಾ ಆಫ್ ಟ್ರಯಾಂಗಲ್ ಈ ಎರಡು ಟೈಪ್ ಪ್ರಶ್ನೆಗಳು ಬರ್ತವೆ ನೆನಪಿಟ್ಕೋಬೇಕು ಡೈರೆಕ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋದು ಕೊಡಬಹುದು ಅವಾಗ ಏನು ಮಾಡ್ಕೋಬೇಕು ಹಾಫ್ ಏರಿಯಾ ಆಫ್ ಟ್ರಯಾಂಗಲ್ = ಹಾಫ್ ಡಿಟರ್ಮಿನೆಂಟ್ ಬರ್ಕೋಬೇಕು 3 × 3 ದ ಲಾಸ್ಟ್ ಕಾಲಮ್ 1 1 1 ಫಿಕ್ಸ್ ಫಸ್ಟ್ ಮೂರು ಉಳಿದು ಲೈನ್ ಅಲ್ಲಿ ಫಸ್ಟ್ ವರ್ಟೈಸಸ್ ಹಾಕಿ ಸೆಕೆಂಡ್ ವರ್ಟೈಸ್ ಥರ್ಡ್ ವರ್ಟೈಸ್ ಹಾಕಿ ಅಷ್ಟೇ ಸೊ ಇಷ್ಟ ಆಗ್ತಿದೆ ಫೈಂಡ್ ಓಕೆ ಇನ್ನೊಂದು ನೋಡ್ರಿ ಪ್ರಶ್ನೆ ತಗೋತೀವಿ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ 1 2 3 6 ಯೂಸಿಂಗ್ ಡಿಟರ್ಮಿನೆಂಟ್ ಈಕ್ವೇಷನ್ ಕಂಡುಹಿಡಿಬೇಕು 1 2 3 6 ಎರಡು ಅದಾವ ಆಗಲೇ 3 ಇರ್ತಿತ್ತು 3 ರೋದಾಗ ಹಾಕ್ತಿದ್ರಿ ಅವರು ಇಲ್ಲಿ ಎರಡು ಅದಾವ ಸೆಕೆಂಡ್ ರೋ ಥರ್ಡ್ ರೋದಾಗ ಹಾಕಬೇಕು ಫಸ್ಟ್ ರೋ xy ಇಡಬೇಕು ತಿಳಿತಾ ಎಸ್ ಸಿಮಿಲರ್ಲಿ ಇದು ಕೂಡ ಈಕ್ವೇಷನ್ ಆಫ್ ಲೈನ್ ಈಕ್ವಲ್ ಟು ನೋಡಿ ಬಹಳ ಈಜಿ ಅದ ಇದು 1 1 1 ಫಿಕ್ಸ್ ಇಡ್ರಿ ನೋಡಿ 1 2 3 6 ಎರಡು ಅದಾವ ಅದನ್ನ ಸೆಕೆಂಡ್ ಕ ಥರ್ಡ್ ಕ ಹಾಕಬೇಕು ಫಸ್ಟ್ ಒನ್ xy ಇಟ್ಬಿಡಬೇಕು ಯಾಕಂದ್ರೆ ಈಕ್ವೇಷನ್ ಮಸ್ಟ್ ಹ್ಯಾವ್ xy ತಿಳಿತಾ ಇದರ ಅರ್ಥ ಮಾಡಿಬಿಟ್ಟು ಡೈರೆಕ್ಟ್ ಇದನ್ನ ಕಟ್ x into 2 1s are 2 -6 ಅಂದ್ರೆ -4 ಹೌದಾ ಬೇಕಾದ್ರೆ ಬರೀರಿ ಒಂದು ಸ್ಟೆಪ್ 2 -6 ನೆಕ್ಸ್ಟ್ -y into ಕಟ್ 1 1s are 1 3 -1 3 1s are 3 1 1s are 1 1 -3 ಹೌದಾ ಪ್ಲಸ್ 1 into ಎಷ್ಟಾಗುತ್ತೆ ನೋಡ್ರಿ 1 6 are 6 6 - 6 is 0 ಬಿಟ್ಬಿಡಿ so that is equal to 0 ಅನ್ಕೊಂಡ್ಬಿಡ್ರಿ so x into 2 - 6 y into 1 - 3 -4x okay minus y into 1 - 3 is -2 into y that is plus 2y equal to 0 so this is enough ಅಥವಾ ನೀವು ಇದನ್ನ ಸೀದಾ ಬರೀತಿದ್ರೆ 2 ಲೆ ಕ್ಯಾನ್ಸಲ್ ಮಾಡಿ ಮೈನಸ್ ಅನ್ನು ಆ ಕಡೆ ಹೋಗೋದು 2x - y equal to 0 ಈ ಟೈಪ್ ಕೂಡ ಮಾಡಿ ಅಥವಾ ನಿಮಗೆ ಗೊತ್ತಾಗಲ್ಲ ಅಲ್ಲಿಗೆ ಬಿಟ್ಟು ಫೈನ್ ಸೊ ಇವು ಮೂರು ಟೈಪ್ ಪ್ರಶ್ನೆಗಳು ಮಾತ್ರ ಬರ್ತಾವ 2 ಮಾರ್ಕ್ ಸೊ 2 ಮಾರ್ಕ್ ಕವರ್ ಆಯ್ತಾ ಅಂಡರ್ಸ್ಟುಡ್ ಎಸ್ ಬರ್ ಎಸ್ ನೋಡಿ ಈ ಸಲ ಫಸ್ಟ್ ಟೈಮ್ 2022 ಒಳಗೆ ಡಿಟರ್ಮಿನೆಂಟ್ಸ್ ಆಫ್ 3 ಮಾರ್ಕ್ ಕ್ವೆಶ್ಚನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾರ ಇಷ್ಟು ದಿನ ಇದ್ದಿದ್ದಿಲ್ಲ ಈ ಸಲ ಕ್ವೆಶ್ಚನ್ಸ್ ಗಳನ್ನು ಸ್ವಲ್ಪ ಹೆಚ್ಚು ಮಾಡಿರೋ ಕಾರಣಕ್ಕಾಗಿ ಒಂದು 3 ಮಾರ್ಕಿಂಗ್ ಕ್ವೆಶ್ಚನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಸೊ ಮೋಸ್ಟ್ ಆಫ್ ದ ಟೈಮ್ ಇದ ಪ್ರಶ್ನೆ ಕೇಳಿದಾರೆ ಮೋಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಒಳಗೆ ಸೊ ನಿಮಗೆ ಇದನ್ನ ಬಿಟ್ಟು ಬೇರೆ ಏನು ಬರ್ಬೋದು ಇನ್ಯಾವುದೇ ಪ್ರಾಪರ್ಟಿಗಳನ್ನು ಯೂಸ್ ಮಾಡ್ಕೊಂಡು ಒಂದು ಪ್ರಶ್ನೆ ಬರುತ್ತೆ ಪ್ರಾಪರ್ಟಿ ಮೇಲೆ ಪ್ರಶ್ನೆ ಬರೋದಿಲ್ಲ ಅಂಡರ್ಸ್ಟ್ಯಾಂಡ್ ತಿಳಿತಿಲ್ಲ ಪ್ರಾಪರ್ಟಿಗಳನ್ನ ಪ್ರೂವ್ ಮಾಡೋ ಟೈಪ್ ಒಂದು ಪ್ರಶ್ನೆ ಬರ್ತದೆ 3 ಮಾರ್ಕ್ ತಿಳಿತಾ ಸೊ ಹೇಗದ ನೋಡ್ರಿ ವೆರಿಫೈ ದಟ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ರಿಮೇನ್ಸ್ ಅನ್ಚೇಂಜ್ಡ್ ಅಥವಾ ಚೇಂಜಸ್ ಇಟ್ಸ್ ಸೈನ್ಸ್ ಅಂತ ಕೇಳ್ತಾರ ಒಮ್ಮೆ ಓನ್ಲಿ ಚೇಂಜಸ್ ಇಟ್ಸ್ ಸೈನ್ ಇಫ್ ಇಟ್ಸ್ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್ ಇದರ ರೋ ಮತ್ತು ಕಾಲಮ್ಗಳನ್ನ ಬದಲು ಮಾಡಿದರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಒಳಗೆ ಏನು ಬದಲಾವಣೆ ಆಗಬಾರದು ಅದನ್ನ ಪ್ರೂವ್ ಮಾಡಿ ಅಂತಂದಾರ ಬಹಳ ಬುದ್ಧಿ ಆಗೋದಿಲ್ಲ ಇಲ್ಲಿ ಇರ್ತದ ಕೊಟ್ಟಿರ್ತಾರ ಎಕ್ಸಾಂಪಲ್ ಕೊಟ್ಟಿರ್ತಾರ ಅದನ್ನ ತಗೋಬೇಕು ಅದನ್ನ ತಗೊಂಡು ಡೈರೆಕ್ಟ್ ವ್ಯಾಲ್ಯೂ ಕಂಡುಹಿಡಿಬೇಕು ಡಿಟರ್ಮಿನೆಂಟ್ ವ್ಯಾಲ್ಯೂ ಅದಾದ್ಮೇಲೆ ಇಂಟರ್ಚೇಂಜ್ ಮಾಡ್ಕೋಬೇಕು ರೋ ಕಾಲಮ್ಗಳನ್ನು ಅವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು ಖಲಾಸ್ ಎರಡು ಈಕ್ವಲ್ ಅದಾವ ಅಂತ ಪ್ರೂವ್ ಮಾಡಿಬಿಟ್ರೆ ಮುಗೀತು ಸೊ ಮೊದಲು ತಗೋರಿ ಕನ್ಸಿಡರ್ delta is equal to determining delta ರೂಪಿಸ್ತೀವಿ ನಾವು 2 0 1 0 -3 0 0 0 4 ಎಷ್ಟಾಗುತ್ತೆ ನೋಡ್ರಿ ಈಗ 2 into plus minus 2 into ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ -3 into 4 -1 0 0 0 ಬಿಟ್ಟು -0 into anything ಬಿಟ್ಟು 0 ನಾ plus 1 into 0 into 0 0 0 into -3 that is also 0 -3 ಬರ್ದಿದ್ರಿ ಮತ್ತೆ okay this is also 0
ಸೊ ಡೆಲ್ಟಾ ಭಾಳ ಈಸಿ ನೋಡ್ರಿ, ಈಚೆ ಕಡೆ ಅಷ್ಟು 0 ಆಗಿಬಿಡುತ್ತೆ. 12 into -2 is -20. ಡೆಲ್ಟಾ ಗೊತ್ತಾ? Yes. Now delta dash is by changing row and column, by interchanging row and columns. Row and columns ಬದಲು ಮಾಡ್ತೀವಿ ಈಗ. delta dash ನ ಬದಲು ನೋಡಿ, ಫಸ್ಟ್ row ಇದೆ, ಫಸ್ಟ್ ಕಾಲಮ್ ಬರೀತೀನಿ. ಫಸ್ಟ್ ಕಾಲಮ್ is written as first row. 0 -3 0 1 0. Now find out it. delta dash equal to 2, ಯಾಕಂದ್ರೆ ಮುಂದಿನ 0 0 ಅದು ಬರಂಗೇ ಇಲ್ಲ. ಫಸ್ಟ್ 2 ಅದಕ್ಕೆ ಮಾಡಿ ಬೈಯದು. 2 into bracket -3 into 4 -2 0 0 0 خلاص. delta dash -24 ಬೈಯದು 3 ಮಾರ್ಕ್ಸ್. ಕೇಳೋಣ ತಮ್ಮ 3 ಮಾರ್ಕ್ಸ್ ಅದು ಕೇಳ್ತಾರೆ. ಓಕೆ, ಏನೈತಿ ಇದ್ರೊಳಗೆ? ಇಲ್ಲೊಂದು 2 ಸ್ಟೆಪ್, ಇಲ್ಲೊಂದು 2 ಸ್ಟೆಪ್. ಅದು 0 0 ಇಂತ ಈಜಿಲಿ ಕೊಟ್ಟಿದ್ದಾರೆ ನಿಮಗೆ ಎಕ್ಸಾಂಪಲ್ಸ್ ಇದೆ. ಇದು ಮಾಡಲ್ ಕ್ವೆಶ್ಚನ್ ಪೇಪರ್ ದಾಗ ಇರೋದ್ರಿಂದ ಇದ ಕ್ವೆಶ್ಚನ್ ಬರೋ ಚಾನ್ಸಸ್ ಭಾಳ. ಯಾಕಂದ್ರೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸಿಂಗ್ 3 ಮಾರ್ಕ್ ಕ್ವೆಶ್ಚನ್ಸ್. ಸೊ ಇದ ಟೈಪ್ ಅಥವಾ ಅಲ್ಲಿ ಏನ್ರ ಇದನ್ನ ಬದಲು ಮಾಡಿ ಕೇಳಬಹುದು ಅಂತ ಕ್ವೆಶ್ಚನ್ ಇದ ಟೈಪ್ ಇರ್ತದೆ ಆಲ್ಮೋಸ್ಟ್. ರೋ ಕಾಲಮ್ ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಬದಲಾಗುವುದಿಲ್ಲ. ಓಕೆ, ಅಥವಾ ಇನ್ನೊಂದು ಕೇಳಬಹುದು. ಇನ್ನೊಂದು ಏನು ಕೇಳಬಹುದು? ಹಿಂಗೊಂದು ಕೊಡ್ತಾನ, if any two rows or two columns are interchanged, the value of the determinant changes with its sign ಅಂತ ಪ್ರೂವ್ ಮಾಡಬೇಕು. ಅವಾಗ ಏನು ಮಾಡಬೇಕು? ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ 2 ರೋ ಅಥವಾ ಕಾಲಮ್ಗಳನ್ನು ಬದಲು ಮಾಡ್ಕೋಬೇಕು. ಒಂದನೇದು ಎರಡನೇದು ಉಲ್ಟಾ ಪಲ್ಟಾ ಮಾಡ್ಕೊಬಹುದು. ಅವಾಗ ಫೈಂಡ್ ಔಟ್ ಮಾಡ್ಕೊಳ್ಳೋದು ಜಸ್ಟ್ ಪ್ಲಸ್ ಇದ್ದು ಮೈನಸ್ ಬರ್ತದೆ. -24 ಬದಲಿಗೆ +24 ಬರ್ತದೆ. 24 ಇತ್ತಂದ್ರೆ ಅಥವಾ 10 ಬಂದಿದ್ರೆ -10 ಅದಷ್ಟು ಆಗ್ತದೆ. ಸೊ ಅದೊಂದು ಪ್ರಶ್ನೆ ನೆನಪಿಟ್ಕೋಬೇಕು. ಅದನ್ನು ಕೇಳೋ ಚಾನ್ಸಸ್ ಐತ್ರಿ ಈ ಮಾಹಿತಿ. ಗ್ಯಾರಂಟಿ 80% ಇದ ಕ್ವೆಶ್ಚನ್ ಬರ್ತೈತಿ. ಅದು ಬರಲಿಲ್ಲ ಅಂದ್ರೆ ಆ ಕ್ವೆಶ್ಚನ್ ಬರ್ತದೆ. The value remains same but it changes with sign if any two rows or any two columns are interchanged. ತಿಳಿತಾ? ಇದು ಕಂಪ್ಲೀಟ್ rows and columns are interchanged. ರೋ ಇದ್ದದನ್ನ ಕಾಲಮ್ ಅನ್ನ, ಕಾಲಮ್ ಇದ್ದದನ್ನ ರೋ ಆಗಿ ಬರ್ತದೆ. ಹಿಂಗೆ ವ್ಯಾಲ್ಯೂ ಬದಲ, ಸೈನ್ ಬದಲಾಗುವುದಿಲ್ಲ. ಬಟ್ ಯಾವುದಾದ್ರೂ 2 ರೋಗಳನ್ನ ಅದರ ಬದಲಿ ಮಾಡ್ಕೊಂಡ್ರೆ, ಒಂದ 2 ಬದಲಿ 2 ಒಂದ ಮಾಡ್ಕೊಂಡು ಈ 0 -3 0 ಮ್ಯಾಗ ಹೋದ್ರೆ 2 0 0 ತೆಳಗೆ ತಗೊಂಡ್ರೆ ಅವಾಗ ರೋಗಳು 2 ಬದಲಾದವು. ಇಂಟರ್ಚೇಂಜ್ ಆಗಿಲ್ಲ, ಬದಲಾದವು 2 ರೋ ಕಾಲಮ್ಗಳು ಬದಲಾಗಲಿಲ್ಲ, ರೋಗಳು ಬದಲಾದವು. ಅಂತ ಟೈಮ್ನಾಗ ಏನಾಗ್ತೈತಿ? ಸೈನ್ ಅಷ್ಟು ಚೇಂಜ್ ಆಗ್ತದೆ. ಅದನ್ನು ಪ್ರೂವ್ ಮಾಡೋದಕ್ಕೆ ಕೇಳ್ತಾರ. ಇವು 2 ಕ್ವೆಶ್ಚನ್ ಪರ್ಫೆಕ್ಟ್ ಮಾಡ್ರಿ 3 ಮಾರ್ಕ್ಸ್. ಇವೆರಡರಾಗ ಒಂದು ಕ್ವೆಶ್ಚನ್ ಬರ್ತದೆ. ಎಕ್ಸಾಂಪಲ್ ಯಾವುದಾದ್ರೂ ಕೊಡಬಹುದು ಅವರು. ಎಕ್ಸಾಂಪಲ್ ಮೆಥಡ್ ನೆನಪಿಟ್ಟು ಫೈನ್. ಎಸ್, ನೋಟ್ ಇಟ್ ಡೌನ್. hence the proof function delta equal to delta dash, hence the proof. ಓಕೆ, ನೋಡ್ರಿ 4 ಮಾರ್ಕ್ ಕ್ವೆಶ್ಚನ್ ಬರ್ತಾವ. ಇಲ್ಲಿ ಲಕ್ಷ ಕೊಡ್ಬೇಕಾ 4 ಮಾರ್ಕ್ ಕ್ವೆಶ್ಚನ್ ನೋಡೋದು. ನೋಡ್ರಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಹಿಂಗ್ ಕೊಟ್ಟಾರ. ಆದ್ರೆ ಆಕ್ಚುಲಿ ಟೆಕ್ಸ್ಟ್ ಬುಕ್ ದಾಗ ಇರೋದು ಪ್ರೂವ್ ದಟ್ ಅಂತ ಕೊಟ್ಟಿರ್ತಾರೆ. ಇದನ್ನ ನೋಡ್ರಿ, if a equal to 3 1 minus 1 2 show that a square minus 5 plus 7 equal to 0 sometimes ಇರ್ತದೆ. show that ಅಂದಾಗ ಮೊದಲು ಅದನ್ನ ಪ್ರೂವ್ ಮಾಡಬೇಕು. ಬಟ್ ನನ್ನ ಅನ್ಸಿದ ಮಟ್ಟಿಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಶೋ ದಟ್ ಇಲ್ಲ. ಈಗ ಇದೋ ಟೈಪ್ ಕ್ವೆಶ್ಚನ್ ಬರೋ ಚಾನ್ಸಸ್ ಹೆಚ್ಚು. ಯಾಕಂದ್ರೆ ಶೋ ದಟ್ ಬಂತ ಅದಕ್ಕೆ 2 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ 6 ಮಾರ್ಕ್ಸ್ ಇದೆ ಆಗ್ತದೆ. ಸೊ ಶೋ ದಟ್ ಬರೋದಿಲ್ಲ. ಓಕೆ, ಇದು ಬರ್ತದ. ಇದ್ರ ಮ್ಯಾಲ ಡೈರೆಕ್ಟ್ ಏನ್ ಕಂಡಿಡ್ರಿ? ಇನ್ವರ್ಸ್ ಆಫ್ a ಕಂಡಿಡ್ರಿ ಅಂತ ಹೇಳಿ ಬರ್ತದೆ. ಸೊ ಗಿವನ್ ನೋಡ್ರಿ, ಲಕ್ಷ ಕೊಡ್ರಿ ಫಾಲ್ಟ್ ಪ್ರೂವ್ ಮಾಡ್ಕೋತ ಕೂಡಬೇಡ್ರಿ. ಯಾಕಂದ್ರೆ ಸ್ಯಾಟಿಸ್ಫೈಸ್ ಅಂತ ಆಲ್ರೆಡಿ ಕೊಟ್ಟಿರ್ತಾರ ಅವರು. ಸ್ಯಾಟಿಸ್ಫೈಸ್ ಅಂದಾಗ ನೋ ನೀಡ್ ಟು ಪ್ರೂವ್ ಇಟ್ ಅಗೇನ್. ಶೋ ದಾಟ್ ಅಂತ ಕೊಟ್ಟಿದ್ರ ಅಂದ್ರೆ ಅಟ ಪ್ರೂವ್ ಮಾಡ್ರಿ. ಬಟ್ ಶೋ ದಾಟ್ ಕೊಡೋದಿಲ್ಲ. ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಹೆಂಗದ ಹಂಗ ಕೊಡಬೇಕಾಗ್ತದ. ಲಾಸ್ಟ್ ಇಯರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ದಾಗ ಇಂಟ್ರೊಡ್ಯೂಸ್ ಆದ 2 ಪ್ರಶ್ನೆಗಳಿವೆ. ಇವ 2 ಪ್ರಶ್ನೆಗಳ ಒಂದು ಪ್ರಶ್ನೆ ಗ್ಯಾರಂಟಿ 4 ಮಾರ್ಕಿಂಗ್ ನಿಮಗೆ ಬಂದ ಬರ್ತದ. ದಟ್ ಶುಡ್ ಬಿ ವಿತ್ ಗ್ರಾಫ್. ಗ್ರಾಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಕೂಡ ಇದ ಇರ್ತದ. ತಿಳಿತಾ? ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ k ಇದನ್ನದಲ್ಲ ಕಂಟಿನ್ಯೂಟಿ ಅದು ಬರ್ತದ. ಬಟ್ 95% ಇದ ಬರ್ತದ. ಅಥವಾ k ವ್ಯಾಲ್ಯೂ ಕಂಡಿಡಿಗೆ ಬಂದ್ರು ನೋ ಪ್ರಾಬ್ಲಮ್, ಅದು ಈಜಿ ಇದೆ. ಫೈನ್. ಎಸ್, ಗಿವನ್ ಏನದ ನೋಡಿ, a square minus 5a plus 7i equal to 0. ಬಟ್ ನಮಗೆ a ಇನ್ವರ್ಸ್ ಕಂಡುಹಿಡಿಬೇಕು. a ಇನ್ವರ್ಸ್ ಕಂಡುಹಿಡಿಬೇಕಂದ್ರೆ ಮೊದಲು i ಈಕ್ವಲ್ ಟು ಮಾಡ್ಕೋಬೇಕು. ಆ i ಗೆ a ಇನ್ವರ್ಸ್ ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು ಬೇಸಿಕ್ ಸ್ಟೆಪ್ಸ್ ನೆನಪಿಟ್ಕೋಬೇಕು. 7i is equal to ಇವನ್ನೆಲ್ಲ ಆ ಕಡೆ ಹೋಗಿದ್ವಿ ಅಂದ್ರೆ 5a minus a square ಆಯ್ತು. ಹೌದಾ? i ಈಕ್ವಲ್ ಟು ಎಷ್ಟಾಯ್ತು? 7 ಅನ್ನು ಆ ಕಡೆ ಹೋಯ್ತು 1/7 5a minus a square ಅನ್ನು ಹೆಂಗ್ ಬರೀತು? a into a ಅಂತ ಬರ್ಕೋಬೇಕು. ಯಾಕೆ ಹಂಗ ಬರ್ಕೋಬೇಕು ಹೇಳ್ರಿ?
ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತಾನೆ ಅದರ ಸಲುವಾಗಿ. ಸೊ ಈಗ ಏನ್ ಮಾಡ್ತು ಪ್ರೀ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಅಂತ. ಪ್ರೀ ಮಲ್ಟಿಪ್ಲೈ ಅಂದ್ರೆ ಏನು, ಅದರ ಹಿಂದೆ ಮಲ್ಟಿಪ್ಲೈ ಮಾಡ್ರಿ ಅಂದಂಗ. ಇಲ್ಲಿ ಏನೇನೋ ಟರ್ಮ್ಸ್ ಗೆ ಹಿಂದೆ ಎ ಇನ್ವರ್ಸ್ ಹಚ್ಚ್ರಿ ಅಂದಂಗ. ಓಕೆ, ಐ ಗೆ ಎ ಇನ್ವರ್ಸ್ ಹಚ್ತನು, ಎ ಇನ್ವರ್ಸ್ ಇಂಟು ಐ ಅದು 1/7 ಹಂಗೆ ಇರಲಿ. 5 a ಹಚ್ತನು, ದಟ್ ಇಸ್ 5 a ಇನ್ವರ್ಸ್ ಇಂಟು a ಆತು ಮೈನಸ್ ಇಲ್ಲಿ ಯಾವುದು ಕರೆ a ಇನ್ವರ್ಸ್ a ಇಷ್ಟು ಬರ್ಬೋದು. 5 a ಇನ್ವರ್ಸ್ ಇಂಟು i ಅಂದ್ರೆ a ಇನ್ವರ್ಸ್. ಲಕ್ಷ ಕೊಡ್ರಿ, ಮ್ಯಾಟ್ರಿಕ್ಸ್ ಒಳಗೆ i ಅಂದ್ರೆ 1 ಅಂದ. i ಅಂದ್ರೆ ಎಷ್ಟು ಅಂದಾಗ 1 ಅಂದ. a ಇನ್ವರ್ಸ್ ಇಂಟು i ಅಂದ್ರೆ a ಇನ್ವರ್ಸ್ 1/7. 5 ಟೈಮ್ಸ್ a ಇನ್ವರ್ಸ್ ಇಂಟು a ಅಂದ್ರೆ i ಅಂದ. ತಿಳಿತಾ? 7 into 1/7 ಅಂದ್ರೆ 1 ಅಲ್ಲ, ಹಂಗೆ a ಇನ್ವರ್ಸ್ ಇಂಟು a ಅಂದ್ರೆ i ಅಂದ. ತಿಳಿತಾ? a ಇನ್ವರ್ಸ್ ಇಂಟು a ಅಂದ್ರೆ i. a ಇನ್ವರ್ಸ್ ಇಂಟು a ಇಂಟು a ಅದ ಅಂದ್ರೆ ಇದು i ಆದ ಆಲ್ರೆಡಿ ಮೊದಲ. i ಇಂಟು a ಮೈನಸ್ i ಇಂಟು a ಅಂದ್ರೆ a ಅಂದಂಗ ಅದು. ಹೌದಲ್ಲ? 1/7 5 ಅಂತದ 5i. ಓಕೆ, i ಅಂದ್ರೆ ಏನ 1 1 into a is a ಕ್ಲಾಸ್ ಇಷ್ಟ. ಸೊ ಈಗ ಲಾಸ್ಟಿಗೆ ವ್ಯಾಲ್ಯೂ ತುಂಬಿಡ್ರಿ. 1/7 5i ಅಂದ್ರೆ ನೋಡ್ರಿ, i ಅಂದ್ರೆ 1001, 5i ಅಂದ್ರೆ 5001, 7i ಅಂದ್ರೆ 7007, ಹಂಗ 5i ಅಂದ್ರೆ 5005. a ಕೊಟ್ಟಾರ ನೋಡ್ರಿ, ಅವ್ರ ಎಷ್ಟು ಕೊಟ್ಟಾರ ನೋಡ್ರಿ, a 31 minus 1 2, 31 minus 1 ತುಂಬ್ರಿ ಎಷ್ಟು ಆಗ್ತದೆ ನೋಡ್ರಿ, 1/7. ಫೈನಲ್ ಆನ್ಸರ್ 5 ರ ಹೋದ್ರೆ 2, 0 ದ 1 ಹೋದ್ರೆ 1, minus 1, 0 ದ minus 1 plus 1, 5 minus 2 is 3. ಇಷ್ಟ ಈ 2 ಬರ್ತದ, ಈ 7 ಅನ್ನು ಒಳಗೆ ಹೋಯಿದ್ರು ಬರ್ತದ. ಸೊ ಲಾಸ್ಟ್ ಸ್ಟೆಪ್ ಅನ್ಕೊಂಡು 7 ಅನ್ನು ಒಳಗೆ ಹೋಯಿದ್ಬಿಡಿ. 2/7 minus 1/7, 1/7, 3/7. ಇಷ್ಟು ಮಾಡಿದ್ರೆ ನಿಮಗೆ ಗ್ಯಾರಂಟಿ 4 ಮಾರ್ಕ್. ಅಗದಿ ಈಸಿ ಅದ. ಇದು ಬೈ ಹಾರ್ಟ್ ಹೊಡೆದ್ರು ನೋ ಪ್ರಾಬ್ಲಮ್. ಎರಡ ಪ್ರಾಬ್ಲಮ್ಸ್ ಅದಾವು, ಕಂಪಲ್ಸರಿ 4 ಮಾರ್ಕಿಂಗ್ ಬರ್ತದ, ಮಾಡಲೇಬೇಕು. ತಿಳಿತಾ? ಸ್ಟೆಪ್ ತಗೋರಿ, a ಸ್ಕ್ವೇರ್ ಅದನ್ನು ಕೊಟ್ಟಿರ್ತಾರೆ, i ಈಕ್ವಲ್ ಟು ಮಾಡ್ಕೋರಿ. i ಈಕ್ವಲ್ ಟು ಏನು ಮಾಡ್ತಿಲ್ಲ, ಅದಾದ್ಮೇಲೆ ಮಲ್ಟಿಪ್ಲೈ ಬೈ a ಇನ್ವರ್ಸ್. ಪ್ರತಿಯೊಂದು ಟರ್ಮ್ಗೂ a ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ರಿ. a ಇನ್ವರ್ಸ್ ಇಂಟು i ಅಂದ್ರೆ a ಇನ್ವರ್ಸ್ ಆಗ್ತತಿ, a ಇಂಟು a ಇನ್ವರ್ಸ್ ಅಂದ್ರೆ i ಆಗ್ತತಿ, i ಇಂಟು a ಅಂದ್ರೆ a ಆಗ್ತತಿ. i ಅಂದ್ರೆ 1 ಅಂದಾಗ ಮನಸ್ಸಿನಾಗ ನೆನಪಿಟ್ಕೊಂಡ್ಬಿಡು. 1 into anything is that anything. I into a ಅಂದ್ರೆ a, a into a inverse ಅಂದ್ರೆ I, a into a inverse ಅಂದ್ರೆ I into a ಅಂದ್ರೆ a inverse into I ಅಂದ್ರೆ a. ತಿಳಿತಾ? ನೋಡಿ ಭಾಳ ಈಸಿ ಮೆಥಡ್ ನೆನಪಿಡ್ತೀನಿ, ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ನಿಮ್ಗೆ ಅಲ್ಲಿ I ಇತ್ತ ತಿಳ್ಕೊರಿ, ಅದ್ರ ಮೊದಲು ಯಾವ್ದು ಅದಲ್ಲ ಅದ ಆನ್ಸರ್. I ಇಲ್ಲ ತಿಳ್ಕೊರಿ, I ಆನ್ಸರ್. ತಿಳಿತಿಲ್ಲ? ಇಲ್ಲಿ ನೋಡ್ರಿ, ಇದ್ರೊಳಗೆ i ಐತಿಲ್ಲ, ಅದ್ರ ಮೊದಲು ಯಾವ್ದೈತಿ a ಇನ್ವರ್ಸ್. ಸೊ ಆನ್ಸರ್ a ಇನ್ವರ್ಸ್. ಇಲ್ಲಿ ನೋಡ್ರಿ a into a ಇನ್ವರ್ಸ್ i ಐತನ, i ಇಲ್ಲ ಅಂದ್ರೆ i ನ ಆನ್ಸರ್. ತಿಳಿತಾ? a into a ಇನ್ವರ್ಸ್ i. ಇಲ್ಲಿ ನೋಡ್ರಿ i into a, i ಐತಿಲ್ಲ, ಇಲ್ಲಿ i ಮೊದಲು ಯಾವ್ದೈತಿ a. ಸೊ a ಆನ್ಸರ್. ಅಂಡರ್ಸ್ಟುಡ್? i ಇತ್ತಂದ್ರ ಅದ್ರ ಮೊದಲು ಇದ್ದದ ಆನ್ಸರ್, ಇರ್ಲಿಲ್ಲ ಅಂದ್ರೆ i ನ ಆನ್ಸರ್. ತಿಳಿತಾ? ಅಥವಾ ಈಸಿಯಾಗಿ ನೆನ್ಪಿಡ್ಬೇಕು, 1 ಅನ್ಕೋಬೇಕು, 1 ಮಲ್ಟಿಪ್ಲೈ ಮಾಡಿ ನೆನ್ಪಿಡ್ಬೇಕು. ಈ ಟೈಪ್ ಯೂಸ್ ಮಾಡ್ಬೇಕು. ಅಂಡರ್ಸ್ಟುಡ್? ಫೈನ್. ಸೊ ಸಿಮಿಲರ್ಲಿ ಇದನ್ನ ಕೂಡ ಮಾಡಬಹುದು. ಇದನ್ನ ಬೇಕಿದ್ರೆ ನೋಟ್ ಡೌನ್ ಮಾಡ್ಕೋರಿ, ಪಾಸ್ ಮಾಡಿ ನಿಮ್ಗೆ ಬರ್ತಿದ್ರೆ ಬರೀರಿ. ಓಕೆ ಫೈನ್. ಇನ್ನೊಂದು ತಿಳಿಸ್ಲಿ. ಎಸ್ ನೋಡಿ, ಇದು ಕೂಡ ಸಿಮಿಲರ್ ಮೆಥಡ್ ನೆನ್ಪಿಟ್ಕೋರಿ. ಸೊಲ್ಯೂಷನ್ ಏನ್ ಕೊಟ್ಟಾರ ನೋಡಿ, ಗಿವನ್ a ಸ್ಕ್ವೇರ್ ಮೈನಸ್ 4a ಪ್ಲಸ್ i ಈಕ್ವಲ್ ಟು 0. ಹೌದೋ ಇಲ್ಲೋ? i ಈಕ್ವಲ್ ಟು ಎಷ್ಟು ಆಗ್ತತಿ? ಈ 4a ಆ ಕಡೆ ಹೋಗ್ತು, 4a ಮೈನಸ್ a ಸ್ಕ್ವೇರ್. ಸೊ a ಸ್ಕ್ವೇರ್ ಅನ್ನ ಡಬಲ್ ಆಗಿ ಬರ್ಕೋರಿ, 4a ಮೈನಸ್ a ಇಂಟು a. ಈಗ ಏನ್ ಮಾಡ್ರಿ, a ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ರಿ, ಮಲ್ಟಿಪ್ಲೈ ವಿತ್ a ಇನ್ವರ್ಸ್. ಪ್ರೀ ಏನೇನ್ರಿ ಬಟ್ ಪೋಸ್ಟಲ್ ಮಾಡಿ ಹೆಂಗೆ ಮಾಡಿ. ಸೊ i into a inverse ಅಥವಾ a inverse into i ಯಾವ ಬೇಕಾದ್ರೂ ಮಾಡಿ ನಡೀತದೆ, ಏನು ಡಿಫರೆನ್ಸ್ ಆಗೋದಿಲ್ಲ. 4a into a inverse minus a into a into a inverse. Fine. So a inverse into i ಅಂದ್ರೆ
A inverse ಆಗ್ತದೆ anything into I is that anything 4a into a inverse ಅಂದ್ರೆ 4i ಆತು a into a inverse ಅಂದ್ರೆ I ಆತು a into I so a inverse is equal to 4i a into I ಅಂದ್ರೆ a ಹೌದಾ ಇಲ್ವಾ anything into I ಕೂಡ ಏನಾದ್ರು ಮಲ್ಟಿಪ್ಲೈ ಆಗ್ತದೆ ಅದು ಆನ್ಸರ್ 4 into 1 is 4 ಆಗ 4 into I is 4 a into I is a ಯಾಕಂದ್ರೆ I ಅಂದ್ರೆ 1 right so 4i minus a ಈ ತುಂಬಿ ವ್ಯಾಲ್ಯೂ ಬರುತ್ತೆ 4i ಅಂದ್ರೆ 4004 minus a ಎಷ್ಟು ನೋಡ್ರಿ ನಮ್ದು 2312 ಫೈಂಡ್ ಔಟ್ ಮಾಡಿ ಕ್ಲಾಸ್ 402 ಹೋದ್ರೆ 2 003 ಹೋದ್ರೆ -3 001 ಹೋದ್ರೆ -1 402 ಹೋದ್ರೆ understood fine ತಿಳಿತಲ್ಲ yes 2 -3 -1 2 yes ಇವ ಎರಡು ಪ್ರಶ್ನೆಗಳು ಬರ್ತಾವು ಇವ್ರ ಬಿಟ್ಟು ಯಾವ ಪ್ರಶ್ನೆಗಳು ಬರಬಹುದು ಸೊ ಇಲ್ಲಿ ಇನ್ನೊಂದು 4 ಮಾರ್ಕಿಂಗ್ ಬರ್ತದ ರೀ ಲಾಸ್ಟ್ ಇದ್ರಾಗ ಇರ್ತದ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಮೇಲೆ ಬರ್ತದ ಓಕೆ ಪ್ರೂವ್ ಮಾಡೋ ಬರ್ತಾವು ನೆನಪದಾವಿಲ್ಲ ಬಟ್ ಅದನ್ನ ಮಾಡದೇ ಇದ್ರೇನ ಒಳ್ಳೆಯದು ಯಾಕೆ ಹೇಳ್ರಿ ಯಾಕಂದ್ರೆ ಅದು 4 ಮಾರ್ಕಿಂಗ್ ಬರ್ತದ 4 ಮಾರ್ಕಿಂಗ್ ಆಲ್ರೆಡಿ ಮಾಡ್ಕೊಂಡಿರ್ತೀರಿ ನೀವು ಇದನ್ನ ಮಾಡಿರ್ತೀರಿ ಕಂಟಿನ್ಯೂಟಿದು ಮಾಡಿರ್ತೀರಿ ಕೆ ವ್ಯಾಲ್ಯೂ ಕಂಡಿಡಿ ಇವು ಎರಡು ಗ್ರಾಫ್ ಕೂಡ ಬರ್ತಾವ ಸೊ ನೀವು ಆಬ್ವಿಯಸ್ಲಿ ಗ್ರಾಫ್ ಮಾಡೇ ಮಾಡ್ತಿರ್ತೀರಿ ಆ ಗ್ರಾಫ್ LPP ಇದು ಪ್ಲಸ್ ಇದನ್ನ ಆದ್ರೂ ಮಾಡಿ ಎರಡು ಕ್ವೆಶ್ಚನ್ ಎರಡು ಮಾಡಬೇಕಾ ಕಂಪಲ್ಸರಿ ಬಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಒಳಗೆ ಒಂದು 5 ಇಂಪಾರ್ಟೆಂಟ್ ಕ್ವೆಶ್ಚನ್ ಅದಾವ ಕಂಟಿನ್ಯೂಟಿ ಒಳಗೆ ಸೊ ಅವನ್ನ 4 ರಿಂದ 5 ಕ್ವೆಶ್ಚನ್ ಮಾಡ್ಬೋದು ಆಯ್ತಾ ತಿಳಿದಲ್ಲ ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಅದು ಕೂಡ 4 ಮಾರ್ಕಿಂಗ್ ಬರ್ತದ ನೀವು ಯಾರು ಮಾಡಕ್ಕಿದ್ದಿಲ್ಲ ಅಂದ್ರೆ ಅದನ್ನ ಮಾಡಿ ಬಟ್ ಅದು ಬಹಳ ಕ್ವೆಶ್ಚನ್ಸ್ ಇರೋದ್ರಿಂದ ಅದು ಮಾಡದೇ ಇರೋದೇ ಬೆಟರ್ ಫೈನ್ ಇವೆರಡು ಈಸಿ ಅದಾವ ಸೊ ನೋಟ್ ಇಟ್ ಡೌನ್ ನೋಡ್ರಿ 5 ಮಾರ್ಕ್ ಕ್ವೆಶ್ಚನ್ ಡಿಟರ್ಮಿನೆಂಟ್ ಒಳಗೆ ಮ್ಯಾಟ್ರಿಕ್ಸ್ ಮೆಥಡ್ ಬರ್ತದ ಗೊತ್ತಿದ್ದ ಆಲ್ರೆಡಿ ನಿಮಗೆ ಎರಡು ಕ್ವೆಶ್ಚನ್ ತಗೊಂಡಿದ್ರಿಲ್ಲ ಒಂದೇ ನೀವು ಹೋಮ್ವರ್ಕ್ ಮಾಡಿದ್ರಿ ಎರಡನೇ ನಾ ಮಾಡ್ತೇನೆ ಆಸ್ ಇಟ್ ಇಸ್ ಸೊ ಈ ತರ ಇನ್ನೊಂದು ಎರಡು ಕ್ವೆಶ್ಚನ್ ತಗೊಂಡು ನೀವು ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ರಿ 4 ಆದ್ರೂ ಲೆಕ್ಕ ಸೊ ಯಾಕಂದ್ರೆ ನೀವು ಟೈಮ್ ಬಹಳ ತಗೋತದೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಇಫ್ ಯು ಹ್ಯಾವ್ ಆಲ್ರೆಡಿ ಪ್ರಾಕ್ಟೀಸ್ಡ್ ಇಟ್ ವಿಲ್ ಫಿನಿಶ್ ಇನ್ ವೆರಿ ಲೆಸ್ ಟೈಮ್ ರೈಟ್ ಸೊ ಇಲ್ಲಿ ಮೂರು ಈಕ್ವೇಷನ್ ನ ಕೊಟ್ಟಿರ್ತಾರ ಅವನ್ನ ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು ಸೊ ಗಿವನ್ ಏನದ ನೋಡ್ರಿ ಇಲ್ಲಿ ಕೊಟ್ಟದನ್ನು ಬರ್ಕೋರಿ 3x minus 2y plus 3z equal to 8 2x plus y minus z equal to 1 4x minus 3y plus 2z equal to 4 right so ಇಲ್ಲಿ ಒಂದು ಫಾರ್ಮುಲಾ ಅದ ನಮ್ದು ax equal to b ಈ ಫಾರ್ಮುಲಾ ಇಸ್ ಬರ್ಕೋಬೇಕು ಈಗ a ಅಂದ್ರೆ ಏನು x ಅಂದ್ರೆ ಏನು b ಅಂದ್ರೆ ಏನು ನೆನಪಿಡಬೇಕು a ಅಂದ್ರೆ ಮ್ಯಾಟ್ರಿಕ್ಸ್ ಬರ್ಕೋಬೇಕು ಹೆಂಗ ಇಲ್ಲಿ ಇರತಕ್ಕಂತ ಕೋಆರ್ಡಿನೇಟ್ಸ್ ಗಳನ್ನು ಬಳಸಿಕೊಂಡು a ಮ್ಯಾಟ್ರಿಕ್ಸ್ ಅನ್ನು ರೆಡಿ ಮಾಡ್ಕೋಬೇಕು ನೋಡ್ರಿ 3 -2 3 2 1 -1 4 -3 2 ಹೌದಾ ಕೋಆರ್ಡಿನೇಟ್ಸ್ ಆಫ್ x y z ಅವನ್ನು ಬಳಸಿಕೊಂಡು a ಮ್ಯಾಟ್ರಿಕ್ಸ್ ಅನ್ನು ರೆಡಿ ಮಾಡ್ಕೋಬೇಕು x ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಫಿಕ್ಸ್ ಅನ್ನೌನ್ಸ್ x y z ಯಾವುದನ್ನು ಕಂಡು ಹಿಡಿಬೇಕಾಗಿದಲ್ಲ ದಟ್ ಇಸ್ ಅವರ್ x B matrix is the answer matrix right hand side ಇರುವುದು ಏನೇನದಾವು 8 1 4 5 ಗೊತ್ತಾಯ್ತು ಇಷ್ಟ ರೈಟ್ a ಸಿಕ್ತು x ಸಿಕ್ತು b ಸಿಕ್ತು now ಫಸ್ಟ್ ಸ್ಟೆಪ್ ಯಾವುದು ಡಿಟರ್ಮಿನೆಂಟ್ ಆಫ್ a ಕಂಡುಹಿಡಿಯಬೇಕು ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ತೋರಿಸಬೇಕು ಅಷ್ಟು ತೋರಿಸಿದ್ರೆ ನೀವು ಫಸ್ಟ್ ಸ್ಟೆಪ್ ಬಂದು 2 ಮಾರ್ಕ್ಸ್ ಕೊಡ್ತಾರೆ ಡಿಟರ್ಮಿನೆಂಟ್ ಆಫ್ a ಬರ್ಕೋರಿ 3 -2 3 2 1 1 minus 1 4 minus 3 2 yes ಇದರ ವ್ಯಾಲ್ಯೂ ಕಂಡುಹಿಡಿಯಿರಿ 3 into cut 1 2 are 2 minus 3 into minus 1 is plus 3 you have to write minus 6 minus into minus 2 plus 2 2 2 are 4 4 into minus 1 is minus 4 let's take it as plus 4 plus 3 into cut ಗೊತ್ತಾಗುತ್ತಲ್ಲ ಈಗ ಈ ಜಾಗ ಅದರ ಜೊತೆ ಇರತಕ್ಕಂತ ಕಾಲಮ್ ಅದರ ಜೊತೆ ಇರತಕ್ಕಂತ ರೋ ಅನ್ನು ಬಿಡಬೇಕು ಯಾವ ತಗೊಂಡಿರ್ತಿಲ್ಲ 2 into minus 3 minus 6 4 into 1 plus 4 but ನಾವು ಬರೀಬೇಕು 4 1s plus 4 but we have to write minus 4 so 2 into minus 3 minus 1 into 3 minus 3 4 4 8 8 2s are 16
-6 -4 -10 into 3 -30 -30 ಮತ್ತು -3 ಕೂಡಿಸಿದ್ರೆ -33 plus 16 minus 17 which is not equal to 0. ಇಲ್ಲಿ ಮಟ್ಟಕ್ಕೆ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತಾವು. ತಿಳಿತಾ? ಯಾವ್ಯಾವ ಮಾರ್ಕ್ಸ್ ಸಿಗ್ತಾವು? ಇದಕ್ಕೆ 1 ಮಾರ್ಕ್ಸ್, ax b ಅಥವಾ ಈ ಮ್ಯಾಟ್ರಿಕ್ಸ್ ಅಂತ ತೋರಿಸಿದ್ರೆ ಇದಕ್ಕೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಸಿಕ್ಕು. ಫೈನ್, ಗೊತ್ತಾಯ್ತಾ? ಅರ್ಧಸಲಿ ಇಷ್ಟ ಸಿಗ್ತಲ್ಲ ಇದು? ಎಸ್. ಯಾರು ವಿಡಿಯೋ ನೋಡಿದ್ರಿ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೋಬಹುದು. ಎಸ್. ಈಗ ನೋಡಿ ನೆಕ್ಸ್ಟ್ -17 is not equal to 0 ಅಂತ ನೆನಪಿಟ್ಕೋಬೇಕಾದ್ರೆ -17 ಬಂದದ ಮುಂದೆ ಯೂಸ್ ಆಗ್ತದೆ. ಈಗ ನಾವು ಏನು ಕಂಡುಹಿಡಿಬೇಕಂದ್ರೆ ax b ಅದ ನಮಗೆ x ಬೇಕು. x ಏನಾಗ್ತದೆ? a ಇನ್ವರ್ಸ್ into b. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ a ಅಥವಾ ಡಿಟರ್ಮಿನೆಂಟ್ ಆಫ್ a ಏನು ಮಾಡೋದು ನೋಡ್ರಿ, 3 ಕಟ್ ಮಾಡಿರಿ -2 into 2 is -4. ಹೌದಾ? ಸಾರಿ, -2 ಅಲ್ಲ, 1 into 2 is 2, -3 into 1 is -3 or +3, we have to write -3. 3 into 1 ಎರಡೇ ಎರಡ, -3 into -1 +3, we have to write -3. So minus into 2 is +2, here cut ಆತು 2 to the 4, so in -4 ಬಂದ್ರೆ +4 ಆತು, +3 into bracket, ಇದು ಕಟ್ 2 into -3 -6 -4. ಸೊ ಇವಾಗ ಏನಾಯ್ತು ನೋಡ್ರಿ, that of a ಎಷ್ಟಾಯ್ತು? 2 - 3 is -1, -1 3 is -3, 4 4 8 2 is 16, -6 -4 -10 3 is -30, -30 3 -13 plus 16 ಅಂದ್ರೆ -17 ಆಯ್ತು. -17 is not equal to 0. ಇಷ್ಟು ನೀವು ತೋರಿಸಿದ್ರೆ ಅಂದ್ರೆ you will get 2 marks. Fine? Yes. ನೋಡ್ರಿ, ನೋಟ್ ಡೌನ್ ಮಾಡ್ಕೊರಿ, ಪಾಸ್ ಮಾಡಿ. Yes. Next ನೋಡ್ರಿ, ನೆಕ್ಸ್ಟ್ ಏನಾಗ್ತದೆ ಲಕ್ಷ ಕೊಡಿರ್ಲಿ. ಎಸ್, ಈಗ ನೋಡಿ x is equal to a inverse ಈಗ ಬರ್ಕೋತೀವಿ. ಅಂದ್ರೆ a inverse ಏನಾಯ್ತು? a inverse ಅಂದ್ರೆ 1/a into adjoint of a. adjoint of a ಹೆಂಗೆ ಕಂಡುಹಿಡಿಬೇಕು ನೋಡಿ, ಇಲ್ಲಿ ಏನಿತ್ತಲ್ಲ a ಏನ ಬರ್ಕೋಬೇಕು, 3 - 2 - 3 2 1 - 1 4 - 3 2. ಸೊ ಮತ್ತೆ ಎರಡು ರೋಗಳನ್ನು ವಾಪಸ್ ಬರ್ಕೋರಿ, 3 - 2 3 2 1 -1. ಈಗ ಏನಾಗ್ತಿದ್ದು 3 5 × 3 ಇನ್ನ ಎರಡು ಕಾಲಮ್ ಬರಬೇಕು, 5 × 5 ಮಾಡ್ಕೋಬೇಕು ನಾವು. ಅದನ್ನ 3 2 4 3 2 ಮಾಡ್ಕೋಬೇಕು. ಲಾಸ್ಟಿಗೆ ಮತ್ತೆ 3 2 4 3 2 -2 1 -3 -2 1 -2 1 -3 -2 1. ಇಷ್ಟು ಮಾಡ್ಕೋಬೇಕ್ರಿ. ಇಷ್ಟು ಮಾಡ್ಕೊಂಡೀವಿ, ಏನ್ ಮಾಡ್ಕೋಬೇಕಿಲ್ಲ ಅಂದ್ರೆ ಫಸ್ಟ್ ರೋ ಅನ್ನ, ಫಸ್ಟ್ ಕಾಲಮ್, ಫಸ್ಟ್ ರೋ ಇದು ಫಸ್ಟ್ ಕಾಲಮ್, ಇವುಗಳನ್ನ ಕಟ್ ಮಾಡ್ಕೊ, ಕಟ್ ಮಾಡಿ ವ್ಯಾಲ್ಯೂ ಅನ್ನ ತುಂಬತಾ ಹೋಗ್ಬೇಕ್ರಿ. adjoint of a is equal to adjoint of a ಅಥವಾ ನಾವು ಏನಂತೀವಿ ಇದಕ್ಕೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಆಕ್ಚುಲಿ adjoint of a ಇದು ಉಲ್ಟಾ ತಗೋಬೇಕಾಗ್ತದೆ. ಎಸ್, ಮಾಡ್ಕೋತ ಹೋಗಿ ನೋಡೋಣ. 1 into 2, ಸೊ 1 into 2 ಎಷ್ಟಾಯ್ತು? 2 ಲಕ್ಷ ಗೊತ್ತಾಗ್ತದಲ್ಲ. 1 into 2 2 -3 into -1 +3, we have to write -3. So 2 - 3 ಫಸ್ಟ್ is right. ನೆಕ್ಸ್ಟ್ ಇದು ಮುಗಿತು. ನೆಕ್ಸ್ಟ್ ಈಗ ನೋಡಿ, -1 into 4 2 into 2, -1 into 4 is -4, 2 into 2 is +4, so we have to write -4 there also. Next 2 into -3 4 into 1, 2 into -3 is -6, 4 into 1 is +4, we have to write -4. और आप देखो actually last matter this and that should be covered. ಇದು ಕಷ್ಟ ಕವರ್ ಆದ ಸರ್ ಅಲ್ಲಿ ಬರ್ತದೆ. ಎಸ್, ನೆಕ್ಸ್ಟ್ ನೋಡಿ, ಫಸ್ಟ್ ಇದು ಮುಗಿತು. ನೆಕ್ಸ್ಟ್ ಈ ಕಡೆ ಬರೋಣ. ಇನ್ನ -3 into 3 -2 into 2, -3 into 3 -9, -2 into 2 is -4, let's write +4 here. Next 2 into 3 6, 3 into 4 12. Next 4 into -2 8,
minus 8, 3 into minus 3 is minus 9, let's write plus 9. ಗೊತ್ತಾಗ್ಲಿಕ್ಕತ್ತದಾಗಲೇ ಇದು ಮಾಡೋದು. ಓಕೆ, ಸೊ ಸೆಕೆಂಡ್ ಮುಗೀತು. ಎಸ್, ಲಾಸ್ಟ್ ನೋಡಿ ಹೆಂಗ್ ಮಾಡ್ಕೋಬೇಕು ನೋಡ್ರಿ. ಇದನ್ನ ಇದ್ರ ಕೂಡ ಮಲ್ಟಿಪ್ಲೈ ಮಾಡಬೇಕು. ಮುಂದೆ ಇದನ್ನ ಇದ್ರ ಕೂಡ ನಿಮ್ಗೆ ಗೊತ್ತದ ಆಲ್ರೆಡಿ. ನೆಕ್ಸ್ಟ್ ಇದು ಹಿಂಗ minus 2 into minus 1 plus 2, 1 3s are plus 3, we have to write minus 3. Minus 2 minus 1 is plus 2. 3 1s are 3, so minus ಆಗಬೇಕು minus 3 ಬೇಕು. Next 3 2s are, so 3 into minus 1, ನೋಡಿ next ಏನಾಗ್ತದೆ, 3 2s are 6, 6 3 1s are minus 1 is minus 3, so we have to write plus 3. Next 3 1s are 3, 2 into minus 2 minus 4, we have to write plus 4. So ಏನೇನು ಬಂತು ನೋಡ್ರಿ ನಮ್ಮ ಆನ್ಸರ್ಗಳು, minus 1, minus 8, minus 10, minus 5, minus 6, 1, minus 1 again, 9, 7. ಸೊ ಇಷ್ಟು ಆನ್ಸರ್ಗಳು ಬರಬೇಕ್ರಿ. ನೀವು ಕೋಫ್ಯಾಕ್ಟ್ ನಾರ್ಮಲ್ ಮೆಥಡ್ ಮಾಡಿದ್ರು ಕೂಡ ಬರ್ತಾವೆ ಇಷ್ಟು ಆನ್ಸರ್ಗಳು. ಸೊ ಚೆಕ್ ದ ಆನ್ಸರ್ಸ್. minus 1, minus 8, minus 10, minus 5, minus 6, minus 1, minus 1, 9, 7. So what we got now is cofactor matrix. ನಮಗೆ ಏನು ಸಿಕ್ತು ಈಗ, cofactor ಸಿಕ್ತು. ಇಲ್ಲಿಂದ adjoint ಕಂಡುಹಿಡಿಯಬೇಕಂದ್ರೆ ಇದರ ಟ್ರಾನ್ಸ್ಪೋಸ್ ತಗೋಬೇಕು. ಇದರ ಟ್ರಾನ್ಸ್ಪೋಸ್ ಆಗ್ತದೆ, adjoint ಆಗ್ತದೆ. ಸೊ ನೋಡಿ adjoint ಬರೀತೀನ, adjoint ಆಫ್ ಏನಾಗ್ತದೆ ನೋಡ್ರಿ, ಅದರ ಟ್ರಾನ್ಸ್ಪೋಸ್ ತಗೋರಿ. minus 1, minus 8, minus 10, minus 5, minus 6, 1, minus 1, 9, 7. ಸೊ ಇಲ್ಲಿ ಮಟ್ಟ ನೋಟ್ ಡೌನ್ ಮಾಡ್ಕೊರಿ. ಇದಕ್ಕೆ 2 ಮಾರ್ಕ್ ಸಿಗ್ತದ ನಿಮಗ. ಓಕೆ, adjoint ಆಫ್ a ಅಂತ ಹೇಳಿದ್ರೆ 2 ಮಾರ್ಕ್ ಸಿಗ್ತದ. ಫೈನ್. ಓಕೆ, ಎಸ್. ಈಗ ನೆಕ್ಸ್ಟ್ ನೋಡಿ. So it takes lot of time, practice ಬೇಕು. ಮೊದಲ ಪ್ರಾಕ್ಟೀಸ್ ಇತ್ತಂದ್ರೆ ಒಂದು 10 ನಿಮಿಷ ಮುಗಿಸಬಹುದು, ಇಲ್ಲ ಅಂದ್ರೆ 20-25 ನಿಮಿಷ ಹೋಗುತ್ತೆ. adjoint ಆಫ್ a ಒಂದಿರಲಿ ಡಿವೈಡೆಡ್ ಬೈ minus 17 ಇರಲಿ, ಅದು a ಇನ್ವರ್ಸ್ ಇತ್ತು ನಮಗೆ. ನೋಡ್ರಿ ಏನದ ನಮ್ದು, x is equal to a inverse into b, that is x by z is equal to 1 by determinant of a into a inverse. So that is started 1 by minus 17. So we get start to minus 1, 5, minus 1, minus 8, minus 6, 9, minus 10, 1, 7. ಇದು adjoint of a ಸಿಕ್ಕದ ನಮಗೆ. into b ಇರ್ತದ ರೀ, ಗೊತ್ತಾಗ್ತಿಲ್ಲ ನಾ ಹೇಳೋದು. ಫಸ್ಟ್ ಗೆ ನಾವು ಮಾಡ್ಕೊಂಡಿರ್ತೀವಿ, ನೆನಪದಾಗ ನಿಮಗ x is equal to a inverse into b ಇರ್ತದ. a inverse ಬರ್ದೆ ನಾನು ಈಗ ಅಷ್ಟು. a inverse ಅಂದ್ರೆ 1 by a adjoint of a, 1 by determinant of a is minus 17, adjoint of a ಬಂತು, into b. b ಎಷ್ಟು ಬಂದಿತ್ತು ನೋಡ್ರಿ ನಮ್ದು, b ಇಲ್ಲದ 8 1 4, 8 1 4. ಈಗ ಮಲ್ಟಿಪ್ಲೈ ಮಾಡ್ಕೋಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಮ್ಯಾಟ್ರಿಕ್ಸ್ ನೀವು ಆಲ್ಮೋಸ್ಟ್ ಕವರ್ ಮಾಡಿದಾಗ ಡಿಟರ್ಮಿನೆಂಟ್ಸ್ ಒಳಗೆ ಇದನ್ನ ಮೆಥಡ್ ಮಾಡಿದಾಗ ನೀವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಭಾಳ ಸಲ ಕವರ್ ಆಗಿರ್ತದೆ. ಎಸ್, ಮಾಡ್ಕೋರಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನೋಡ್ರಿ ಇದನ್ನ ಅಷ್ಟೇ ಇಟ್ಬಿಡಿ, ಇವನ್ನೆರಡು ಮಲ್ಟಿಪ್ಲೈ ಮಾಡ್ಕೋತ ಹೋಗಿ. ನೋಡ್ರಿ ಮೊದಲು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತಿದ್ದ ಆರ್ಡರ್ ಬರ್ಕೋಬೇಕಿರೋದು 3 × 3, ಇದರದು 3 × 1, 3 ರೋ ಅದಾವು 1 ಕಾಲಮ್. ಸೊ 3 3 ಹೋತು, ಫೈನಲ್ ಆನ್ಸರ್ ಬರಬೇಕು 3 × 1. 3 × 1 ಅಂದ್ರೆ 3 ರೋ ಬರಬೇಕು, 1 ಕಾಲಮ್ ಬರಬೇಕು. ಅದನ್ನ ಗೊತ್ತಿರಬೇಕು ನಿಮ್ಗೆ. 3 ರೋ ಅಂದ್ರೆ ಇಲ್ಲೊಂದು 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 ಇಷ್ಟ ಬರ್ತದೆ. ಇಲ್ಲೊಂದು ಆನ್ಸರ್, ಇಲ್ಲೊಂದು ಆನ್ಸರ್, ಇಲ್ಲೊಂದು ಆನ್ಸರ್. ಏನೇನದು ನೋಡ್ರಿ. ಫಸ್ಟ್ ಕಾಲಮ್ ತಂದು ಫಸ್ಟ್ ರೋ ಮೇಲೆ ಹೋಗಿರಿ. minus 1 into 8, minus 8, 5 into 1, plus 5, minus 1 into 4, minus 1. ಹೌದಾ? 1 by minus 17 ಹೊರಗೆ. ನೆಕ್ಸ್ಟ್ ಇದ ಕಾಲಮ್ ತಂದು ಸೆಕೆಂಡ್ ರೋ ಮೇಲೆ ಹೋಗಿರಿ. minus 8 into 8, minus 64, minus 6 into 1, minus 6, 9 into 4, 36. ಅದ ಕಾಲಮ್ ತಂದು ಥರ್ಡ್ ರೋ ಮೇಲೆ ಹೋಗಿರಿ. minus 10 into 8, minus 80, 1 into 1, 1, 7 into 4, 28. ಹೌದಾ? ಸೊ ಈ ಸುತ್ತ ಮಾಡಿದ್ವಿ ಅಂದ್ರೆ minus 1 by 17
minus 4 has something is missed. Sir, minus 5 ಆಗಬೇಕು. Yes. Okay, that means ಇದು minus 5. Yes. Okay. So minus 1 minus 5, that is minus 8 minus 5 minus 4 ಅಂದ್ರೆ ಎಷ್ಟಾಯ್ತು minus 17. minus 64 minus 6 is minus 70 plus 36 minus 34. minus 80 plus 1 28. So 29 minus 80 ಹೋತಂದ್ರೆ minus 51. ಹೌದಾ? ಎರಡು ಕಡೆ ಮೈನಸ್ ಇದೆ, ಎಲ್ಲ ಮೈನಸ್ ಗಳು ಕ್ಯಾನ್ಸಲ್ ಆಗಿ 17 1 17 2 17 3 ಆಲ್ರೆಡಿ x y z ಅದಾವು. ಸೊ ಇಲ್ಲಿ ಒಂದು 1 2. So that implies x equal to 1 y equal to 2 z equal to 3. ನೋಡಿ 90% of the answers will be 1 2 3. 1 2 3 ಇರಬೇಕು, 1 2 -1 ಇರಬಹುದು, -1 2 -3 ಇರಬಹುದು. ಒಟ್ಟು -3 to +3 ಒಳಗ ಆನ್ಸರ್ಗಳು ವೇರಿ ಆಗ್ತಿರ್ತಾವ. ಮ್ಯಾಟ್ರಿಕ್ಸ್ ಮೆಥಡ್ ಅದು ಓನ್ಲಿ ಯಾವ್ದಾದ್ರು ಒಂದು ಕ್ವೆಶ್ಚನ್ 10 40 ಇರ್ತದೆ, ಅದನ್ನ ತಲೆಗೆಡಿಸ್ಕೊಬೇಡ್ರಿ. ನಿಮ್ಮ ಬದಲು ಆನ್ಸರ್ ಕರೆಕ್ಟ್ ಆಗಿರೋ ಬಸ್ ಆಗಬೇಕಂದ್ರೆ ಈ ಆನ್ಸರ್ ಗಳನ್ನ ಯಾವ್ದಾದ್ರು ಈಕ್ವೇಷನ್ ತುಂಬಿಡ್ರಿ. ಇಲ್ಲಿ ತುಂಬ್ರಿ ಅಂದ್ರೆ ಈಜಿ ಇದು ಸೆಕೆಂಡ್ ಅದ ನೋಡಿ ತುಂಬ್ರಿ. 2 1s 2 plus y ಅಂದ್ರೆ 2 ಅದ minus z ಅಂದ್ರೆ 3 ಅದ equal to 1 ಆಗ್ತದ ನೋಡ್ರಿ. 4 minus 3 equal to 1 ಕರೆಕ್ಟ್ ಅಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಐತಿ ಅದ ಹಂಗ ಚೆಕ್ ಮಾಡಿ. ಬಟ್ ನೀವು ರಿಪೀಟೆಡ್ ಆಗಿ ಮೊದಲ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಿಮ್ಮ ಆನ್ಸರ್ ತಾವು ಗೊತ್ತಿರ್ತದೆ. ಡಿಟರ್ಮಿನೆಂಟ್ ಆಫ್ a ಕೂಡ ಗೊತ್ತಿರ್ತದೆ. 40 ಬರ್ಬೋದು, -17 ಬರ್ತೈತಿ, ಒಂದು ಕಡೆ ಒಂದು ಕಡೆ 10 ಬರ್ತೈತಿ. ಇವು ನೆನಪಿಡಬೇಕು. ವಾಪಸ್ ಲೆಕ್ಕ ಮಾಡಿದ್ರೆ ಅದು ನೆನಪುಳಿತಾವ. ತಿಳಿತಾ? ಎಸ್, ನೋಟ್ ಇಟ್. ನೋಟ್ ಡೌನ್ ಮಾಡ್ಕೋರಿ ಇದನ್ನ.